ಅಣ್ಣ ನಿಮ್ದು? ನಮ್ದಣ್ಣ ಇದು ನಮ್ದು ಹಾವೇರಿ ಹತ್ರ ಕಾಲುವೆ ಕಲ್ಲಾಪುರ ತಾಲೂಕು ಜಿಲ್ಲಾ ಹಾವೇರಿ ಬಂದಿದ್ವಿ. ಏನು ಮನೆ ಇಲ್ಲ ಏನಿಲ್ಲ. ಏನು ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡೋಣ, ಜೀವ ತೊಗೊಂಡಿರ್ತೀವಿ, ವ್ಯಾಪಾರ ಮಾಡ್ತೀವಿ. ನಮ್ದೇನು ನಮ್ಮ ದುಡಿಮೆ ಎಲ್ಲಿ ಬೇಕಲ್ಲಿ ಇರೋದು 4 ದಿನ ಇರ್ತೀವಿ, 4 ದಿನ ಹೋಗ್ತೀವಿ ಅಷ್ಟೇ ಇದೆ. ನಮ್ದೇನು ಬಡವ್ರು ಏನು ಯಾರು ಸಹಾಯ ಇಲ್ಲ, ಏನು ಮಾಡಂಗಿಲ್ಲ. ನಮ್ಗೇನು ಒಂದು ಹೊಲ ಎಲ್ಲ ಒಂದು ಏನು ಗೆದ್ದಿಲ್ಲ ಏನಿಲ್ಲ. ನಮ್ದು ಊರಲ್ಲಿ ಅಂತ ಇಲ್ಲ ಒಂತೇ ಇಲ್ಲ ಅಣ್ಣ. ಏನು ಮಾಡ್ಬೇಕು? ಹಂಗಾಗಿ ಬಂದು ಅಲ್ಲೆಲ್ಲ ಅಡ್ಡಾಡ್ಕೊಂಡು ಅಲ್ಲೇ 2 ದಿವಸ ಅಲ್ಲೇ 2 ದಿವಸ ಇದ್ದು ಹೋಗ್ತೀವಿ. ಮತ್ತೆ ಇವರೆಲ್ಲ ಮಲಗುದಿಲ್ಲ ಮಕ್ಕಳೆಲ್ಲ ಮಲ್ತಾರ. ಮತ್ತೆ ಏನು ರೋಡ್ ಬದಿಗೆ ಮುಕ್ಕೋದು ಹೋಗೋದು, ಚಳಿ ಕಾಲ ಮಕ್ಕಳು ಸಣ್ಣ ಮಕ್ಕಳು ಹಂಗೆ. ನಮ್ಮ ಗೌರ್ಮೆಂಟ್ ಅಂತ ಸಹಾಯ ಇಲ್ಲ ಏನಿಲ್ಲ. ಎಲ್ಲ ಮಾತಾಡೋದೆಲ್ಲ ಕೇಳಿದ್ರೆ ಏನು ಕೊಟ್ಟಿಲ್ಲ. ಏನು ಮಾಡ್ಬೇಕು? ಇಲ್ಲಿ ರೋಡಲ್ಲೇ ಮಲಗೋದು ಇವರೆಲ್ಲ? ರೋಡಲ್ಲೇ ಮಲಗೋದ, ಇಲ್ಲೇ ರೋಡಲ್ಲೇ ಮಲಗ್ತೀವಿ. ಇವ್ರ ಮಕ್ಕಳ ಅಂತ ಮಕ್ಕಳ ಸ್ಕೂಲಿಗೆ ಹೋಗ್ತಾರೆ ಅಂತ? ಇವಾಗ ಸ್ಕೂಲಿಗೆ ಹೋಗ್ತಾರ. ನಾವು ಹುಡುಗಿ ಮೊನ್ನೆ ಇದು ಧರ್ಮಸ್ಥಳ ಹೊಂಟಿದ್ವಿ, ಹಂಗಾಗಿ ಕರ್ಕೊಂಡ್ ಬಂದಿದ್ವಿ. ಹೋಗ್ತಾರೆ 1ನೇ ಕ್ಲಾಸ್. ಈ ಹುಡುಗಿ ಬಾಲ್ವಾಡಿಗೆ ಹೋಗ್ತಾಳೆ. ಬಾಲ್ವಾಡಿ ಶಾಲೆಗೆ ಹೋಗ್ತಾರೆ. ಇಲ್ಲೇ ಹೋಗೋದು ಬೇರೆ ಕಡೆ ಹೋಗ್ತಾರ? ಇಲ್ಲ, ಇಲ್ಲಿ ಊರಲ್ಲಿ ಹೋಗ್ತಾರ. ಧರ್ಮಸ್ಥಳ ಹೊಂಟಿದ್ವಿ ದೇವ್ರ ಸಲುವಾಗಿ. ಸ್ವಲ್ಪ ಕೂದಲ ಬಿಟ್ಟಿದ್ದ ದೇವ್ರ ಸಲುವಾಗಿ ಹೊಂಟಿದ್ವಿ. ಹಂಗಾಗಿ ಒಂದು ಅಡ್ಡಾಡ್ಕೊಂಡು ಹೋಗೋದು. ನಮ್ಮ ಕಸುಬು ಅದ, ಅಡ್ಡಾಡ್ಕೊಂಡು ಹೋಗೋದು. ಅಡ್ಡಾಡ್ಕೊಂಡು ಹೋಗಿ ದೇವ್ರಿಗಲ್ಲಿ ಹೋಗಿ ಇದು ಮಾಡಿ ಬರೋದು. ಏನು ಯಾರು ಸಹಾಯ ಮಾಡಕ್ಕಂತಿಲ್ಲ ಏನಿಲ್ಲ ಅಣ್ಣ. ಅದು ಗೋರ್ಮೆಂಟ್ರಿಂದ ಏನಿಲ್ಲ, ಬಡವ್ರಿಗೆ ಏನಿಲ್ಲ. ಏನು ಮಾಡ್ಬೇಕು? ನಮ್ದು ಹಿಂಗೈದು ಪರಿಸ್ಥಿತಿ. ಒಂದು ಹೊಲ ಇಲ್ಲ ಏನಿಲ್ಲ. ಏನು ಮಾಡ್ಬೇಕಣ್ಣ? ಹಿಂಗೈದು ನೋಡಿ ನಮ್ಮ ಪರಿಸ್ಥಿತಿ. ಸಣ್ಣ ಮಕ್ಕಳು ಕಟ್ಕೊಂಡು ಎಲ್ಲಿ ಬೇಕಲ್ಲೇ ಇರೋದು, ರೋಡ್ ಬದಿಗೆ ಎಲ್ಲಿ ಬೇಕಲ್ಲಿ ಇರೋದು. ಹಿಂಗಾಗ್ಬಿಟ್ಟಿದೆ. ಏನು ಮಾಡ್ಬೇಕಣ್ಣ?